ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಂಭದನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಆಗ್ಬೋದು, ನನ್ನ ಚಾನೆಲ್ ಅನ್ನ ಆಗ್ಬೋದು ಶೇರ್ ಮಾಡಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋ ಹೋಗೋಣ. ಇವತ್ತು ಒಂದು ಮುಖ್ಯವಾದ ವಿಷಯ ಏನಂತ ಅಂದ್ರೆ, ನನಗೆ ಸುಮಾರು ಧಮಕಿ ಕಾಲಗಳು ಕೂಡ ಬರ್ತಾ ಇತ್ತು. ಯಾಕಂತ ಅಂದ್ರೆ, ಒಂದು ನಾವು ಇಲ್ಲಿಗೆ ಬಂದಿರೋದೇನೇನೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಒಂದು ಅವೇರ್ನೆಸ್ ಅನ್ನೋದೊಂದು ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ನಾವು ಯಾರಿಗೆ ತಲೆ ಹೊಡೆಯೋದಕ್ಕಾಗ್ಲಿ ಅಥವಾ ಯಾರಿಗೆ ಮೋಸ ಮಾಡೋದಕ್ಕಾಗ್ಲಿ ಖಂಡಿತ ಬಂದಿಲ್ಲ. ಇದೊಂದು ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ಸುಮಾರು ಜನ ಬಿಲ್ಡರ್ಸ್ ನನಗೇನೇನೆ ಫೋನ್ ಮಾಡಿ ಧಮಕಿ ಹಾಕ್ತಿದ್ದಾರೆ. ನೀವು ಕಸ್ಟಮರ್ಗಳನ್ನೆಲ್ಲ ಡೈವರ್ಟ್ ಮಾಡ್ತಾ ಇದ್ದೀರಾ, ನೀವೇನು ಸರ್ಕಾರನ, ನೀವ್ಯಾರು ಅದನ್ನೆಲ್ಲ ಹೇಳೋದಕ್ಕೆ ಅಂತ. ಇದು ನನ್ನ ಚಾನಲ್ಲು, ನನ್ನ ಪರ್ಮಿಷನ್, ನಾನು ಏನ್ ಬೇಕಾದ್ರೂ ಮಾತಾಡ್ತೇನೆ. ಅದು ನನ್ನಿದು. ನನ್ನ ಬಗ್ಗೆ ಏನಾದ್ರೂ ಇದಿತ್ತು ಅಂತಂದ್ರೆ ಹೋಗಿ ಕಂಪ್ಲೇಂಟ್ ಮಾಡ್ಕೊಳ್ಳಿ. ಅದು ನಾನು ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಇದೇ ವಿಷಯದ ಬಗ್ಗೆನೇನೆ ಮಾತಾಡ್ಬೇಕು ಅಂತಂದೇಳೇನೆ. ಯಾಕಂತಂದ್ರೆ ಈ ಅನಧಿಕೃತ ಲೇಔಟ್ಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇವಾಗ ಸರ್ಕಾರದಿಂದಲೇನೆ ನನಗಾದ್ರೇನೇನೆ ಧಮಕಿ ಆಗ್ತಾ ಇದ್ರಲ್ಲ, ಇವಾಗ ಸರ್ಕಾರಕ್ಕೆ ಯಾವ ತರ ಧಮಕಿ ಹಾಕ್ತೀರಾ? ಸುಮಾರು ನನ್ಗೆ ಕಾಲ್ ಮಾಡಿ ಧಮಕಿ ಹಾಕಿರೋ ಮಹಾಜನಗಳೇ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಇನ್ನು ಮುಂದೆ ಇಲ್ಲಿಗಲ್ ವಿತೌಟ್ ಅಪ್ರೂವಲ್ ಏನಾದ್ರೂ ಲೇಔಟ್ ಮಾಡಿದ್ದು ಗೊತ್ತಾದರೆ ಡಿಸಿಗೇನೆ ಡೈರೆಕ್ಟ್ ಪರ್ಮಿಷನ್ ಆಗಿದೆ, ಆ ಲ್ಯಾಂಡ್ ಅನ್ನ ಮುಟ್ಟುಗೋಲು ಹಾಕೊಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲಿವರೆಗೂ ಏನಾಗಿದೆಯೋ ಅದು ಸೆಕೆಂಡ್ರಿ. ಬಟ್ ಇನ್ನು ಮುಂದೆ ಏನಾದರೂ ರೆವೆನ್ಯೂ ಲೇಔಟ್ಸ್ ಏನಾದ್ರೂ ಮಾಡಿದ್ರೆ ಅದನ್ನ ಇಮ್ಮಿಡಿಯೇಟ್ ಮುಟ್ಟುಗೋಲು ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಪ್ರತಿಯೊಂದು ಜಿಲ್ಲೆಯ ಡಿಸಿಗಳಿಗೆ ಖಡಕ್ ಆಗಿ ವಾರ್ನಿಂಗ್ ಮತ್ತೆ ಆದೇಶವನ್ನ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಯಾವುದೇ ಒಬ್ಬ ಸೈಟು ಖರೀದಿ ಮಾಡೋದಕ್ಕೆ ಮುಂಚೆ ಪ್ರತಿಯೊಬ್ಬ ಕಸ್ಟಮರ್ಸೂನು ಇದನ್ನ ಗಮನಿಸಲೇಬೇಕು. ಯಾಕಂದ್ರೆ ಇತ್ತೀಚೆಗೆ ನಮ್ಮ ಕೃಷ್ಣ ಬೈರೇಗೌಡರು ಹಾವೇರಿಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೂ ಕೂಡ ಇದೇನೇನೆ ಹೇಳಿದ್ದು, ರಾಜ್ಯದಾದ್ಯಂತ ತಲೆ ಎತ್ತುತ್ತಿರುವ ಅನಧಿಕೃತ ಬಡಾವಣೆಗಳ ಬಗ್ಗೆ ಗಂಭೀರವಾಗಿ ಎಚ್ಚರಿಕೆಯನ್ನ ವಹಿಸೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇದರ ವಿಚಾರವಾಗಿ ಎಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೂ ನಾವು ತಂದಿದ್ದೀವಿ. ಯಾವುದೇ ಪ್ರಾಧಿಕಾರದ ಅನುಮೋದನೆ ಇಲ್ಲದೆ ನಿರ್ಮಾಣವಾಗುತ್ತಿರುವ ಮತ್ತೆ ಕಾನೂನು ಬಾಹಿರವಾಗಿರುವ ಲೇಔಟ್ಗಳು ಅಂದ್ರೆ ಬಡಾವಣೆಗಳ ವಿರುದ್ಧ ನಾವು ಕಾನೂನಿನ ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತ ಕೂಡ ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಹೇಳಿದ್ರು. ಈ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನಗಳನ್ನ ಖರೀದಿ ಮಾಡಿ ಅಲ್ಲಿ ಸಂಕಷ್ಟಕ್ಕೆ ಸಿಲುಕೋದಕ್ಕೆ ಹೋಗ್ಬೇಡಿ. ಇದು ನಾನು ಹೇಳ್ತಿರೋದು ನಿಮ್ಗೆ. ಯಾಕಂತ ಅಂದ್ರೆ ನೀವು ಬರೀ ಕಡಿಮೆ ಬಜೆಟ್ ಅನ್ನೋದೊಂದು ಮಾತ್ರನೇ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಸೆಕ್ಯೂರ್ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಈ ಅನಧಿಕೃತ ಬಡಾವಣೆಗಳ ಬೆಳವಣಿಗೆ ದುರ್ಬಲ ಯೋಜನೆ ಅಂತಂದೇಳಿ ನಮ್ಮ ರಾಜ್ಯ ಸರ್ಕಾರ ಕನ್ಸಿಡರ್ ಮಾಡೈತೆ. ಯಾಕಂತಂದ್ರೆ ರಾಜ್ಯದ ಹಲವೆಡೆ ಸರಿಯಾದ ಯೋಜನೆ ಮತ್ತೆ ಆಕ್ಷನ್ ಪ್ಲಾನ್ ಇಲ್ಲದೆ ಭೂ ವ್ಯಾಪಾರಿಗಳು ಅನಧಿಕೃತ ಬಡಾವಣೆಗಳನ್ನ, ಈ ಬಡಾವಣೆಯ ರೂಪುರೇಷೆಗಳನ್ನ ಸಿದ್ಧಪಡಿಸುತ್ತಿದ್ದಾರೆ. ಈ ಬಡಾವಣೆಗಳಿಗೆ ಯಾವುದೇ ಕನ್ಸರ್ನ್ ಅಥಾರಿಟಿಯಿಂದ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರ ಆಗ್ಬೋದು, ಪುರಸಭೆ ಆಗ್ಬೋದು, ಅಥವಾ ಈವನ್ ಕನ್ಸರ್ನ್ ಅಥಾರಿಟಿ ಆಗಿರ್ಬೋದು, ಯಾವುದರಿಂದಲೂ ಇವರು ಅನುಮೋದನೆಯನ್ನ ಪಡೆದುಕೊಳ್ಳದೆ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಕಳಪೆ ಕಾಮಗಾರಿಯನ್ನು ಮಾಡಿ
ಲೇಔಟ್ಗಳನ್ನ ಬಡಾವಣೆಗಳನ್ನ ಮಾಡುತ್ತಿದ್ದಾರೆ. ಈ ಬಡಾವಣೆಗಳಿಗೆ ಸರ್ಕಾರದಿಂದ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕೊಡಬಾರದು. ಇಂಥವುಗಳನ್ನ ಇಮ್ಮಿಡಿಯೇಟ್ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಕಂದಾಯ ಸಚಿವರು ಖಡಕ್ ಆಗೇನೇನೆ ಪ್ರತಿಯೊಂದು ಜಿಲ್ಲಾಧಿಕಾರಿಗಳು ಕೂಡ ಆದೇಶವನ್ನ ಕಳಿಸಿದ್ದಾರೆ. ಇದು ನಿವೇಶನದಾರರು ಅಂದ್ರೆ ನಿವೇಶನ ಖರೀದಿದಾರರು ಅಂತ ಏನ್ ಹೇಳ್ತೀವಿ, ಕಸ್ಟಮರ್ಸ್ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ ಅಂದ್ರೆ, ಈ ಅನಧಿಕೃತ ಬಡಾವಣೆ ಅಂತ ಅನ್ಆಥರೈಸ್ ಲೇಔಟ್ ಅಂತ ಏನ್ ಹೇಳ್ತೀವಿ, ಈ ಅನ್ಆಥರೈಸ್ ಲೇಔಟ್ಸ್ ಅಲ್ಲಿ ಯಾರು ಖರೀದಿ ಮಾಡ್ತಾರೆ ಅವರನ್ನ ಕಾನೂನಿನ ಬಿಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆಯನ್ನ ಬಿಲ್ಡರ್ಸ್ಗಳು ಮಾಡ್ತಾರೆ. ಯಾಕಂತಂದ್ರೆ ಅವರು ದುಡ್ಡು ಬೇಕು, ಇವರಿಗೆ ಕಡಿಮೆ ಬಜೆಟ್ ಅಲ್ಲಿ ಸೈಟ್ ಬೇಕು, ಅಷ್ಟು ಬಿಟ್ರೆ ಅಲ್ಲಿ ಬೇರೆ ಉದ್ದೇಶ ಏನು ಇಲ್ಲ. ಸರ್ಕಾರ ಇಂತಹ ನಿವೇಶನಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಅಲ್ಲಿ ಅವನು ಬಿಲ್ಡರು ಅಥವಾ ಲ್ಯಾಂಡ್ ಲಾರ್ಡು ಆರಾಮಾಗಿ ಲೇಔಟ್ ಮಾಡ್ಬಿಟ್ಟು ಸೈಟ್ಗಳನ್ನ ಸೇಲ್ ಮಾಡ್ಬಿಟ್ಟು ಹೋಗ್ತಾನೆ. ನಾಳೆ ಅದರದ್ದು ಕಷ್ಟ ಸುಖ ಅನುಭವಿಸೋದು ನೀವು. ಯಾಕಂತಂದ್ರೆ ಆ ಜಾಗದ ಯಾವಾಗ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳುತ್ತೆ, ಯಾವಾಗ ನೋಟಿಫಿಕೇಶನ್ ಮಾಡುತ್ತೆ, ಅದು ಹೇಳೋದಕ್ ಬರಲ್ಲ. ನೀವು ತಗೊಂಡಾಗೇನೆ ಆತರ ನೋಟಿಫಿಕೇಶನ್ ಆಗ್ಬಿಟ್ರೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರನೇನೆ ಮ್ಯಾಕ್ಸಿಮಮ್ ರೆವಿನ್ಯೂ ಸೈಟ್ಸ್ ಅನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇರೋದು. ಜೊತೆಗೆ ಬ್ಯಾಂಕ್ ಲೋನ್ ಆಗ್ಬೋದು ಅಥವಾ ಪಟ್ಟ ಹಕ್ಕು ಆಗ್ಬೋದು, ಮಾಲೀಕತ್ವದ ದಾಖಲೆಗಳಾಗ್ಬೋದು, ನಿಮ್ಗೆ ಇವನ್ ಖಾತಾ ಆಗ್ಬೋದು, ಸಿಗೋದು ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಸರ್ಕಾರ ಪ್ರತಿದಿನ ಒಂದೊಂದು ಕಟ್ಟುನಿಟ್ಟಾದಂತಹ ಕ್ರಮವನ್ನ ಕೈಗೊಳ್ತಾ ಇದೆ, ಪ್ರತಿದಿನ ಒಂದೊಂದು ಬದಲಾವಣೆಯನ್ನ ತರ್ತಾ ಇದೆ ರೆವೆನ್ಯೂನಲ್ಲಿ. ಅದರಿಂದ ಯಾರೇ ಸೈಟ್ ಆಗ್ಬೋದು, ಒಂದ್ ಮನೆ ಆಗ್ಬೋದು ತಗೋಬೇಕು ಅಂತಂದ್ರೆ ತುಂಬಾನೇ ಕೇರ್ಫುಲ್ ಆಗಿ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ತಗೊಳ್ಳಿ. ಸಾರ್ವಜನಿಕರಿಗೆ ಇನ್ನೊಂದು ಎಚ್ಚರಿಕೆಯನ್ನ ಕೂಡ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಏನಂತ ಅಂದ್ರೆ, ಸಮಯೋಚಿತವಾಗಿ ಈ ಸಮಸ್ಯೆಯನ್ನು ಗುರುತಿಸಿದ ಸಚಿವರ ಎಚ್ಚರಿಕೆ ಜನತೆಗೆ ತುಂಬಾನೇ ಬಹುಮುಖ್ಯವಾಗಿದೆ. ಯಾಕಂತ ಅಂದ್ರೆ ಯಾವುದೇ ಒಂದು ನಿವೇಶನ ಖರೀದಿಸುವ ಮೊದಲು ಆ ಪ್ರಾಧಿಕಾರದ ಅನುಮೋದನೆ ಇದೆಯಾ ಅಥವಾ ಇಲ್ವಾ ಅನ್ನೋದು ಕೂಡ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಯಾವುದೇ ಒಂದು ಲೇಔಟ್ ಅನ್ನ ಸಿದ್ಧಪಡಿಸಬೇಕು ಅಂತಂದ್ರೆ ಅದು ಕಾನೂನುಬದ್ಧವಾಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಪರಿಶೀಲಿಸೋದು ತುಂಬಾನೇ ಮುಖ್ಯ. ಯಾಕಂತಂದ್ರೆ ಇದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸೋದು ಕಸ್ಟಮರ್ಸಿಗೆ ಅಂತಂದ್ರೆ ಖರೀದಿದಾರರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದು ತುಂಬಾನೇ ಬಹುಮುಖ್ಯವಾಗಿದೆ. ಅದರಿಂದಲೇನೆ, ಯಾಕಂದ್ರೆ ನಮ್ಮಂತವ್ರು ಜಾಗೃತಿ ಮೂಡಿಸೋಣ ಅಂತ ಹೋಗ್ತೀವಿ, ನಮ್ಮ ಮೇಲೆ ಫಿಟ್ಟಿಂಗ್ ಇಟ್ಬಿಟ್ಟು ಬಿಲ್ಡರ್ಗಳೆಲ್ಲಾನು ಧಮಕಿ ಹಾಕ್ತಿದ್ದಾರೆ. ಇವಾಗ ಸರ್ಕಾರದಿಂದ ಬಂದಿರೋ ಆದೇಶಕ್ಕೆ ಯಾವ ಧಮಕಿ ಹಾಕ್ತಾರೋ ನೋಡೋಣ. ಈ ಕೆಲವೊಂದು ಸ್ಥಳೀಯ ಏಜೆಂಟ್ಗಳು ಕಡಿಮೆ ಬೆಲೆಯಲ್ಲಿ ನಿವೇಶನ ನೀಡುವುದಾಗಿ ಜನರನ್ನ ಮೋಸಗೊಳಿಸುತ್ತಿದ್ದಾರೆ. ಹೀಗಾಗಿ ಸಾರ್ವಜನಿಕರು ತನ್ನ ದುಡಿಮೆಯ ಹಣವನ್ನ ಹೂಡುವುದಕ್ಕೆ ಮುನ್ನ ಸಂಪೂರ್ಣ ದಾಖಲೆಗಳನ್ನ ಪರಿಶೀಲಿಸಿ ಕಾನೂನಿನ ಪ್ರಕಾರ ಯಾವುದೇ ಒಂದು ಸೈಟ್ ಅನ್ನ ಅಥವಾ ಮನೆಯನ್ನ ಖರೀದಿಸುವ ಮುಂಚೆ ಕಾನೂನಿನ ಪ್ರಕಾರ ದಾಖಲೆಗಳನ್ನ ತೆಗೆದುಕೊಂಡು ನಿಮ್ಮ ಗೊತ್ತಿರುವಂತಹ ಅಡ್ವೊಕೇಟ್ಸ್ ಹತ್ರ ನೀವು ಚೆಕ್ ಮಾಡಿ. ಯಾಕಂತಂದ್ರೆ ಡಾಕ್ಯುಮೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಅದರಿಂದ ಚೆಕ್ ಮಾಡಿಸಿ ನೀವು ಯಾವುದೇ ಒಂದು ಪ್ರಾಪರ್ಟಿಯನ್ನ ತಗೊಳ್ಳಿ. ಈ ಅನ್ಆಥರೈಸ್ಡ್ ಲೇಔಟ್ಸ್ ಇಂದ ಏನೇನು ಭವಿಷ್ಯದಲ್ಲಿ, ಯಾಕಂತಂದ್ರೆ ಒಂದು ಫ್ಯೂಚರ್ ಥಿಂಕಿಂಗ್ ಅನ್ನೋದು, ಯಾಕಂತಂದ್ರೆ ಒಂದು ಅಸೆಟ್ ಆಗಿ ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಅದು ತುಂಬಾನೇ ಮುಖ್ಯ. ಅದು ನಿಮ್ಗೆ ಒಂದು ಫ್ಯೂಚರ್ ನಿಮ್ಮ ಮಕ್ಕಳಿಗಾಗ್ಬೋದು ಮೊಮ್ಮಕ್ಕಳಿಗಾಗ್ಬೋದು ಅದು ಕಾಪಾಡ್ಕೊಂಡು ಬರಬೇಕು. ಯಾಕಂದ್ರೆ ಇವಾಗ ನಮ್ಮ ಸರ್ಕಾರ ಏನು ಈ ಅನಧಿಕೃತ ಬಡಾವಣೆಗಳ ಬಗ್ಗೆ ಕಠಿಣ ಕ್ರಮನ ಕೈಗೊಳ್ತಾ ಇದೆ, ಇದೆಲ್ಲವನ್ನ ದಂಡನಾತ್ಮಕ ದೃಷ್ಟಿಕೋನದಿಂದ ನೋಡದೆ ಭೂ ಸಂರಕ್ಷಣೆ ಸ್ಪಷ್ಟ ಮಾರ್ಗಸೂಚಿಗಳನ್ನ ರೂಪಿಸಿ ಉದ್ದೇಶಿತ ಅಭಿವೃದ್ಧಿಗೆ ಉತ್ತೇಜನ ನೀಡಬೇಕು. ಇದು ಆಗ್ಬೇಕಾಗಿರೋದು. ಯಾಕಂತಂದ್ರೆ ದಂಡ ಹಾಕ್ಬಿಟ್ಟು ಅವ್ರಿಗೆ ಪೆನಾಲ್ಟಿ ಹಾಕಿ ಅದನ್ನ ಇದು ಮಾಡೋದಲ್ಲ. ಯಾವುದೇ ಒಂದು ಸರ್ಕಾರ ಆಗ್ಲಿ ಅವರಿಗೆ ಒಂದು ದಂಡ ಅನ್ನೋದನ್ನ ವಿಧಿಸಿ ಅದನ್ನ ಇದು ಮಾಡೋದು ಅಲ್ಲ. ಯಾಕಂತಂದ್ರೆ ಅದಕ್ಕೆ ಪರಿಪೂರ್ವಕವಾಗಿ ಅವರಿಗೆ ಒಂದು ಡಾಕ್ಯುಮೆಂಟ್ ಅನ್ನ ಇದು ಮಾಡಬೇಕು. ಅವಾಗ ಮಾತ್ರನೇನೆ ಅವರಿಗೆ ಕಾನೂನಾತ್ಮಕವಾಗಿ
ಕಾನೂನಾತ್ಮಕವಾಗಿ ಅಂತ ಬಿಲ್ಡರ್ಗಳನ್ನ ಕಠಿಣವಾಗಿ ಅವ್ರ ಮೇಲೆ ಕ್ರಮವನ್ನ ಕೈಗೊಂಡು ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸಬೇಕು. ಅವಾಗ ಮಾತ್ರನೇನೆ ಯಾವುದಾದ್ರೂ 1 ಅಥವಾ 2 ಬಿಲ್ಡರಿಗೆ ಆದಾಗ ಮಾತ್ರನೇನೆ ಪನಿಷ್ಮೆಂಟ್ ಆದಾಗ ಮಾತ್ರನೇನೆ ಅವರು ಒಂದು ಬೇರೆಯವರು ಕೂಡ ಅವರನ್ನ ನೋಡಿ ಪಾಠ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತಂದ್ರೆ ಅವ್ರಿಗೆ ಏನಾಗುತ್ತೆ, ಅಯ್ಯೋ ಪೆನಾಲ್ಟಿ ಅಲ್ವಾ ಕಟ್ಟೋಣ ಬಿಡು ಅನ್ನೋ ಒಂದು ಇದ್ರಲ್ಲಿ ಹೋಗ್ತಾರೆ. ಅವಾಗ ರೈತರೇನ ಇದಾಗ್ತಾರೆ, ಒಂದು ರೈತರಾಗ್ಬೋದು ಬಿಲ್ಡರ್ ಆಗ್ಬೋದು ಫುಲ್ ಯಾಕಂದ್ರೆ ಒಂದು ಪೆನಾಲ್ಟಿ ಅನ್ನೋದೊಂದು ತೋರಿಸ್ಬಿಟ್ಟು ಅವರಿಗೆ ತಿರ್ಗಾ ಮತ್ತೆ ಕೂಡ ಅವರಿಗೆ ರೆವೆನ್ಯೂ ಲೇಔಟ್ಸ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ರೆ ಮತ್ತೆ ಕೂಡ ಅದೇ ಚಾಳಿಯನ್ನ ಹಿಡಿತಾರೆ. ಆದ್ರಿಂದ ಕರ್ನಾಟಕ ಸರ್ಕಾರ ಏನು ಈ ಹೆಜ್ಜೆಯನ್ನ ಇಟ್ಟಿದೆ ಇದನ್ನ ತುಂಬಾನೇ ಕಠಿಣವಾಗಿ ಅವ್ರ ಮೇಲೆ ಕ್ರಮವನ್ನ ಕೈಗೊಂಡು ಯಾವುದಾದ್ರೂ ಒಂದು 2 ಅಥವಾ 3 ಲೇಔಟ್ಗಳನ್ನ ಮುಟ್ಟುಗೋಲು ಹಾಕೊಳ್ತು ಅಂತಂದ್ರೆ ಪ್ರತಿಯೊಬ್ಬ ಬಿಲ್ಡರ್ಸ್ಗೂ ಭಯ ಬರುತ್ತೆ. ಅವಾಗ ಅಟ್ಲೀಸ್ಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಮೋಸ ಹೋಗೋದನ್ನ ಇದರಿಂದ ತಪ್ಪಿಸಬಹುದು. ಅದರಿಂದ ಅವರು ಸರ್ಕಾರ ಮಾಡೋದಕ್ಕೆ ಮುಂಚೆ ನಂದು ಒಂದು ರಿಕ್ವೆಸ್ಟ್ ಅಂತ ಅಂದ್ರೆ ಫ್ರೆಂಡ್ಸ್, ನೀವು ಯಾವುದೇ ಒಂದು ಜಾಗನ ಖರೀದಿ ಮಾಡೋದಕ್ಕೆ ಮುಂಚೆ ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನ ಕೂಡ ಪರಿಶೀಲನೆ ಮಾಡಿ ನೀವು ಅದನ್ನ ಪರ್ಚೇಸ್ ಮಾಡಿ. ಅವಾಗ ನೀವು ಕೂಡ ಸೇಫ್ ಆಗಿರ್ತೀರಾ. ಯಾಕಂತಂದ್ರೆ ಅವಾಗ ಕಾನೂನ್ಗೂ ನಿಮ್ಗೆ ಕೋರ್ಟು ಕಚೇರಿ ಪೊಲೀಸು ಅನ್ನೋದು ಏನೂ ಇರಲ್ಲ. ಯಾವುದೇ ಒಂದು ಚಿಕ್ಕ ಜಾಗ ತಗೊಳ್ಬೇಕಂದ್ರೂ ಕೂಡ ನೀವೆಲ್ಲ ಚೆಕ್ ಮಾಡಿಸ್ಕೊಂಡೆ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.